ಒಂದಾಗಿದ್ದಾರೆ ಗಿಲ್ಲಿ ಮತ್ತೆ ಕಾವ್ಯ. ಹೌದು, ಗಿಲ್ಲಿ ಮತ್ತೆ ಕಾವ್ಯ ಜೋಡಿ ಈಗ ಹೊಸದೊಂದು ಜಾಹೀರಾತು ಜೊತೆಗೆ ಏನು ಜ್ಯುವೆಲರಿ ಶಾಪ್ ಓಪನ್ ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅದು ಎಲ್ಲಿ ಅಂದ್ರೆ ಮಳವಳ್ಳಿಯಲ್ಲಿ, ಅದು ಮಂಡ್ಯ ಭಾಗದಲ್ಲಿ, ಅದು ಅವರ ಊರಿನ ಹತ್ರನೇ ಏನು ಹೊಸದಾಗಿ ಜ್ಯುವೆಲರಿ ಶಾಪ್ ಓಪನ್ ಆಗ್ತಾ ಇದೆ. ಅದಕ್ಕೆ ಈಗ ಗೆಸ್ಟ್ ಆಗಿ ಗಿಲ್ಲಿ ಮತ್ತೆ ಕಾವ್ಯ ಮತ್ತೊಮ್ಮೆ ಬರ್ತಾ ಇದ್ದಾರೆ. ಮುಂದಿನ ತಿಂಗಳು ಆಗಸ್ಟ್ ನಲ್ಲಿ ಈ ಒಂದು ಜ್ಯುವೆಲರಿ ಶಾಪ್ ಓಪನ್ ಆಗ್ತಾ ಇರೋದು. ಸೊ ಅದಕ್ಕೆ ಗಿಲ್ಲಿನ ಮತ್ತೆ ಕಾವ್ಯನ ಗೆಸ್ಟ್ ಆಗಿ ಇನ್ವೈಟ್ ಮಾಡ್ತಾ ಇದ್ದಾರೆ, ಬರ್ಮಾಡ್ಕೊಳ್ತಾ ಇದ್ದಾರೆ. ಬಹಳನೇ ಒಂದು ಖುಷಿಯ ವಿಚಾರ, ಗುಡ್ ನ್ಯೂಸ್ ಅನ್ಬೋದು. ಎಲ್ಲರೂ ಸಹ ನೋಡಿ ಎಂಜಾಯ್ ಸಹ ಮಾಡಬಹುದು. ಗಿಲ್ಲಿ ಮತ್ತೆ ಕಾವ್ಯ ಜೋಡಿಯನ್ನ ಒಟ್ಟಿಗೆ ನೋಡಕ್ಕೆ ಜನರು ತುಂಬಾನೇ ಖುಷಿ ಪಡ್ತಾರೆ. ಸಿಂಗಲ್ ಆಗಿ ಬಂದ್ರೆ ಅಷ್ಟು ಜನ ಸೇರ್ತಾರೆ, ಇನ್ನ ಒಟ್ಟಿಗೆ ಬಂದ್ರೆ ಯಾವ ರೀತಿ ಜನ ಸೇರಬಹುದು ನೀವೇ ಲೆಕ್ಕ ಹಾಕಿ ಊಹೆ ಮಾಡಿ. ಒಟ್ಟಾರೆ ಈಗ ಒಂದು ಪ್ರೋಮೋ ಶೂಟ್ ಅನ್ನು ಸಹ ಮಾಡ್ತಾ ಇದ್ದಾರೆ ಗಿಲ್ಲಿ ಮತ್ತೆ ಕಾವ್ಯನ ಇಟ್ಕೊಂಡು. ಈ ಒಂದು ಜ್ಯುವೆಲರಿ ಶಾಪ್ ಓಪನಿಂಗ್ ಗಾಗಿ, ಜಾಹೀರಾತಿಗಾಗಿ ಚೆನ್ನಾಗಿ ಸಹ ಬರ್ತಾ ಇದೆ. ಅತಿ ಶೀಘ್ರದಲ್ಲಿ ಅದನ್ನು ಕೂಡ ರಿವೀಲ್ ಮಾಡ್ತಾರೆ. ಗಿಲ್ಲಿ ಕಾವ್ಯ ನಿಮಗೂ ಕೂಡ ಇಷ್ಟನಾ? ಸದ್ಯಕ್ಕೆ ಪಳಾರ್ ಸಿನಿಮಾದಲ್ಲಿ ಚಿತ್ರೀಕರಣದಲ್ಲಿ ಕಂಪ್ಲೀಟ್ ಆಗಿ ಬಿಸಿ ಆಗಿದ್ದಾರೆ ಗಿಲ್ಲಿ ನಟ. ಡಿ ಪ್ರಾಬ್ಲಮ್ ಎಂಬ ಒಂದು ಸಿನಿಮಾದಲ್ಲಿ ಕಾವ್ಯ ಅವರು ಬಿಸಿ ಆಗಿದ್ದಾರೆ. ಇಬ್ರು ಕೂಡ ಬೇರೆ ಬೇರೆ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಕಂಪ್ಲೀಟ್ ಆಗಿ ಸಿನಿಮಾ ಶೂಟಿಂಗ್ ನಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಎಲ್ಲೂ ಕೂಡ ಅವರು ಆಚೆ ಕಡೆ ಕಾಣಿಸ್ತಾನೂ ಇಲ್ಲ, ಓಡಾಡ್ತಾನೂ ಇಲ್ಲ. ಯಾಕಂದ್ರೆ ಬೆಳಗ್ಗೆ ಆದ್ರೆ ಸಂಜೆ ತನಕ ಒಂದು ಶೂಟಿಂಗ್ ಅನ್ನ ಮಾಡ್ತಾರೆ. ಪ್ರತಿ ದಿವಸ ಶೂಟಿಂಗ್ ಅಂತ ಓಡಾಡ್ತಾ ಇದ್ದಾರೆ. ಬೇಗ ಸಿನಿಮಾವನ್ನ ಮುಗಿಸ್ಬೇಕು, ರಿಲೀಸ್ ಮಾಡಬೇಕು ಎಂಬುದು ತಲೆಯಲ್ಲಿ ಇಟ್ಕೊಂಡಿರುವಂತದ್ದು ಗಿಲ್ಲಿ ನಟ ಅವರು. ಸೊ ಗಿಲ್ಲಿನ ನೋಡ್ಬೇಕು ಅಂತ ತುಂಬಾ ಜನ, ಯಾಕಂದ್ರೆ ಮಂಡ್ಯ ಭಾಗದಲ್ಲೇ ಶೂಟಿಂಗ್ ಆಗ್ತಾ ಇರೋದಲ್ವಾ, ಆ ಶೂಟಿಂಗ್ ಸೆಟ್ ಗೆಲ್ಲ ಹೋಗಿ ಫೋಟೋ ವಿಡಿಯೋನ ಕೂಡ ತೆಗೆಸ್ಕೊಂಡು ಬರ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಗಿಲ್ಲಿನ ದೊಡ್ಡ ಸ್ಕ್ರೀನ್ ಅಲ್ಲಿ ಸಹ ನೋಡಕ್ಕೆ ಜನರು ಕಾಯ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ತುಂಬಾನೇ ಖುಷಿ ಆಯ್ತು ಗಿಲ್ಲಿ ಅವರು ಸಿನಿಮಾ ಮಾಡ್ತಿರೋದಕ್ಕೆ. ಒಳ್ಳೆ ರೆಸ್ಪಾನ್ಸ್ ಕೂಡ, ಒಳ್ಳೆ ರಿಯಾಕ್ಷನ್ ಕೂಡ ಸಿಗ್ತಾ ಇದೆ. ಗಿಲ್ಲಿ ಅಭಿಮಾನಿಗಳು ಎಲ್ಲರೂ ಕೂಡ ತುಂಬಾನೇ ಕಾತುರದಿಂದ ಕಾಯ್ತಿದ್ದಾರೆ ಸಿನಿಮಾಗೆ. ಜೊತೆಗೆ ಈಗ ಗಿಲ್ಲಿ ಮತ್ತೆ ಕಾವ್ಯನ ಒಟ್ಟಿಗೆ ಒಂದು ಗ್ರ್ಯಾಂಡ್ ಓಪನಿಂಗ್, ಜ್ಯುವೆಲರಿ ಶಾಪ್ ಓಪನಿಂಗ್ ನಲ್ಲಿ